ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ಅಂದರೆ ಹೆಲ್ತಿ ಡ್ರಿಂಕ್ ಮಾಡೋಣ ಅಂತ. ಬರೀ ಹೆಣ್ಮಕ್ಳಿಗೆ ಬರೀ ಸುಸ್ತು ಅದು ಇದು ಹೀಗೆ ಆಗಿಬಿಟ್ಟಿದೆ. ನಮಗೆ ಅಂತ ಕಾಳಜಿನೇ ತಗೊಳ್ಳಲ್ಲ ನಾವು. ಮನೇಲಿದ್ದೀವಿ ಅಂದಿದ ತಕ್ಷಣ ನಮ್ಮ ಎನರ್ಜಿ ಕುಗ್ಗಿಸ್ಕೊಳ್ತೀವಿ ಹೊರತು ಅದನ್ನು ನಾವು ನಮ್ಮ ಎನರ್ಜಿಗೆ ಒಂದೊಳ್ಳೆ ಡ್ರಿಂಕ್ ಮಾಡ್ಕೊಳ್ಳೋಣ, ಡ್ರಿಂಕ್ಸ್ ಮಾಡ್ಕೊಂಡು ಕುಡಿಯೋಕ್ಕೆ ಒಂದೊಳ್ಳೆ ಮನೆ ಮದ್ದು ತಂದಿದ್ದೀನಿ ಸ್ನೇಹಿತರೆ. ಏನೂ ಇಲ್ಲ ಸ್ನೇಹಿತರೆ, ಮನೆಯಲ್ಲೇ ಸಿಗುವಂತಹ ಬಿಳಿ ದಾಸವಾಳ ಆಗ್ಬೋದು, ಲೆಮನ್ ಗ್ರಾಸ್ ಆಗ್ಬೋದು, ಮತ್ತು ಶಂಖಪುಷ್ಪ ಬ್ಲೂ ಕಲರ್ದಾಗಲಿ, ಚಕ್ಕೆ, ಏಲಕ್ಕಿ. ಏಕೆಂದರೆ ಜ್ಯೂಸ್ ಅಂದಮೇಲೆ ಏಲಕ್ಕಿ ಒಂದು ಪರಿಮಳ ಬರುತ್ತೆ ಸ್ನೇಹಿತರೆ. ಹಾಗಾಗಿ ನಾನೇನು ಮಾಡಿದೆ, ಇವಾಗ 2 ಗ್ಲಾಸ್ಗೆ ಈ ಎಲ್ಲನೂ ತೊಳೆದು ಕಟ್ ಮಾಡಿ ಹಾಕ್ಬಿಟ್ಟಿದ್ದೀನಿ ಸ್ನೇಹಿತರೆ. ಅದು ಚೆನ್ನಾಗಿ ನೆಂದು ಇವಾಗ ಕುದಿಲಿಕ್ಕೆ ಅಂತ ಬಿಟ್ಟಿದ್ದೀನಿ. ಇದಾದಮೇಲೆ ನಾನು ಹಸಿ ಶುಂಠಿ, ಒಣ ಶುಂಠಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನನ್ನ ಹತ್ರ ಹಸಿ ಶುಂಠಿ ಇರೋದರಿಂದ ಹಸಿ ಶುಂಠಿನ ಹಾಕಿದ್ದೀನಿ. ಹಾಕಿ ಈ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಬೇಕು ಸ್ನೇಹಿತರೆ. ಎಷ್ಟು ಮಟ್ಟಿಗಂದರೆ ಆ ಹೂವಿನ ಕಲರ್ ಎಲ್ಲ ಈ ನೀರಿಗೆ ಸೇರಬೇಕು ಸ್ನೇಹಿತರೆ. ಎಲ್ಲ ಹೇಗೆಂದರೆ ಲೆಮನ್ ಗ್ರಾಸ್ದಾಗಲಿ ದಾಸವಾಳ ಎಲ್ಲ ಬಾಡ್ಕೋಬೇಕು. ಹಾಗೆ ಚೆನ್ನಾಗಿ ಕುದಿಸಿದ್ಮೇಲೆ ಒಂದು ನಿಂಬೆ ರಸ, ಅಂದರೆ ಒಂದು ನಿಂಬೆ ಹಣ್ಣು ಸಾಕು. ನಿಮಗೆ ಇಲ್ಲ ಇನ್ನೂ ಒಂದಿಬ್ಬರು ಹೆಚ್ಚಿಗೆ ಇದ್ದೀರಾ ಅಂದರೆ 2-3 ನಿಂಬೆಹಣ್ಣನ್ನು ನೀವು ಬಳಸ್ಕೊಳ್ಬಹುದು. ಇವಾಗ ನಾನು ಬೀಜ ತೆಗಿಬೇಕಾಗಿತ್ತು, ಅದಕ್ಕೆ ಸೋಸ್ಕೊಂಡು ಮಾಡಿದ್ದೀನಿ ಸ್ನೇಹಿತರೆ. ಇವಾಗ ನಾವು ಕುದಿಸಿದಂತಹ ಜ್ಯೂಸನ್ನ ಇವಾಗ ಸೋಸ್ಕೊಂಡ್ಬಿಡೋಣ. ಬಿಸಿ ಬಿಸಿಯಲ್ಲಿ ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ಬಿಸಿಲಾದರೂ ಕುಡಿಬೋದು, ತಣ್ಣಗಾದರೂ ಕುಡಿಬೋದು. ಬಿಸಿಲು ಕುಡಿದ್ರೆ ಸ್ವಲ್ಪ ಬೇಗ ನಮ್ಮ ಎನರ್ಜಿ ಸಿಗುತ್ತೆ ಅಂತ ಹೇಳಬಹುದು. ಆಮೇಲೆ ಕುಡಿಲಿಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಟೀ ಸ್ಪೂನು ನಿಮಗೆ ಜೇನುತುಪ್ಪ ಹೆಚ್ಚಿಗೆ ಅಂದರೆ ಹಾಕ್ಕೊಳಕ್ಕೆ ಹೋಗಬಾರ್ದು. ಇನ್ನೇನಾದರೂ ಬೇಕು ಅಂದಲ್ಲಿ 2 ಸ್ಪೂನನ್ನು ನೀವು ಬಳಸ್ಕೊಳ್ಬಹುದು. ನಾನು ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ ಸ್ನೇಹಿತರೆ. ಸ್ವಲ್ಪ ಬಿಸಿ ಇದ್ದಾಗಲೇ ಉಗುರು ಬೆಚ್ಚಗೆ ಅಂತಲ್ಲ, ಅದಕ್ಕಿಂತ ಒಂಚೂರು ಹೆಚ್ಚಿಗೆ ಇರೋಂತಹ ಬಿಸಿ ಇಷ್ಟಾದರೆ ಸಾಕು ಸ್ನೇಹಿತರೆ. ಕುಡಿದು ಆರೋಗ್ಯವಾಗಿ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.